ಅಭ್ಯರ್ಥಿಗಳು ಕ್ಷೇತ್ರದ ಜೊತೆಗೆ ಒಂದು ನಿಕಟವಾದ ಸಂಪರ್ಕ ಇರುವಂಥ, ಯಾಕಂದರೆ ನಾವು ನೋಡಿ ಚಿಕ್ಕಬಳ್ಳಾಪುರ ಕ್ಷೇತ್ರ ವಿಚಾರದಲ್ಲಿ ನಡೆದಿದೆ ಸರ್. ಬಚ್ಚೇಗೌಡರು ಗೆದ್ದರು, ಕ್ಷೇತ್ರದ ಕಡೆ ಹೋಗಲಿಲ್ಲ. ವೀರಪ್ಪ ಮೊಯ್ಲಿಯವ್ರು ಗೆದ್ದರು, ಕ್ಷೇತ್ರದ ಕಡೆ ಹೋಗಲಿಲ್ಲ. ಹಿಂದಿದ್ದಂಥವ್ರು ಗೆದ್ದರು, ಕ್ಷೇತ್ರದ ಕಡೆ ಹೋಗಲಿಲ್ಲ. ಜನರ ಸಮಸ್ಯೆಗಳನ್ನೇ ಕೇಳಲಿಲ್ಲ. ಇದು ಜನರ ಒಂದು ರೀತಿ ಅಳಲು ಇದು ಸರ್. ಅದಕ್ಕೆ ನಾವು ಒಂದು ಯುವಕರಿಗೆ ಏನಕ್ಕೆ ಆದ್ಯತೆ ಕೊಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3 ಜನ ಯುವ ಶಾಸಕರಿದ್ದಾರೆ. ಶರತ್ ಬಚ್ಚೇಗೌಡರು, ಶ್ರೀನಿವಾಸರವರು, ಪ್ರದೀಪ್ ರವರು. ಅವರವ್ರ ಕ್ಷೇತ್ರಗಳಲ್ಲಿ ಈ 10 ತಿಂಗಳಲ್ಲಿ 100 ಕೋಟಿ ಅನುದಾನ ತಂದಿದ್ದಾರೆ ಆಗಲೇ. ಬೇರೆ ಶಾಸಕರು ಏನಕ್ಕೆ ಮಾಡಿಲ್ಲ ಅಂದರೆ, ಬೇರೆ 224 ಶಾಸಕರಲ್ಲಿ. ಯಾಕಂದರೆ ಕಾಳಜಿ ಜಾಸ್ತಿ ಇರುತ್ತೆ, ಒಂದು ಏನೋ ಅಚೀವ್ ಮಾಡಬೇಕು ಅನ್ನೋ ಛಲ ಇರುತ್ತೆ. ಸೊ ಆ ಛಲದಲ್ಲಿ ಯುವಕರಿಗೆ ನಾವು ಹುರುಪು ತುಂಬಿಸ್ಬೇಕು ನಾವು. ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮಗಳು ಒಂದು ಹಂತಕ್ಕೆ ತರ್ಬೋದು ನಾವು. ಈಗ ಇನ್ನೊಂದು ಸರ್, ಈಗ ತುಂಬ ಜನ ಈ ಅಂತೇಳಿ ಮೈತ್ರಿ ಅಭ್ಯರ್ಥಿಗಳು ನಿಂತಿರುವಂಥ ಜಾಗದಲ್ಲಿ ಏನು ಅಂತ ಹೇಳಿದ್ರೆ, ನಾವು ಆ ಒಂದು ಪಕ್ಷದ ಅಭ್ಯರ್ಥಿಯ ಹೆಸರನ್ನು ನೋಡ್ಕೊಂಡು ಹಾಕೋದಿಲ್ಲ. ಈ ಉದಾಹರಣೆ, ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರೋದಾದರೆ ಸುಧಾಕರ್ ನಮಗೆ ಮುಖ್ಯ ಅಲ್ಲ, ನಮಗೆ ಮೋದಿ ಮುಖ್ಯ ಅಂತೇಳಿ ಎಲ್ಲ ಕಡೆನೂ ಮೋದಿ ಹೆಸರನ್ನು ಹೇಳ್ಕೊಂಡೇ ಮತ ಕೇಳುವಂಥ ಒಂದು ಪರಿಸ್ಥಿತಿನೂ ಕೂಡ ಅಭ್ಯರ್ಥಿಗಳಿಗೆ ಬಂದು ಹೋಗಿದೆ. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸುಧಾಕರ್ರಿಗೆಲ್ಲ ನಾವು ಮೋದಿಯನ್ನು ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತೇಳಿ. ಅಲ್ಲಿ ಸ್ಪರ್ಧೆ ಇರುವಂಥದ್ದು ಮೋದಿ ಮತ್ತು ತಮ್ಮ ನಡುವೆನೋ, ಅಥವಾ ಮೋದಿ ತಮ್ಮ ಮತ್ತು ಅಥವಾ ಸುಧಾಕರ್ ನಡುವೆನೋ? ಸರ್, ಈ ನಮ್ಮ ಮೋದಿಯಲ್ಲಿ ಯಾವ ರೀತಿ ಟ್ಯಾಕಲ್ ಮಾಡ್ತೀರಿ ನೀವು ಸರ್? ಈ ಒಂದು ಚುನಾವಣೆ ಇರೋದು ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್, ಪ್ಲೇನ್ ಆ್ಯಂಡ್ ಸಿಂಪಲ್. ಯಾಕಂದರೆ ಮೋದಿ ಅವ್ರದ್ದು ನ್ಯಾಷನಲ್ ಅಜೆಂಡಾ. ಇಲ್ಲಿ ನಾವು ಚಿಕ್ಕಬಳ್ಳಾಪುರಿನ ಜನತೆಗೆ ಇವಾಗ 26 ಸಂಸದರಿದ್ದರು, ನಮ್ಮ ಪಾಲು ತೆರಿಗೆ ಹಣ ತರೋಕ್ಕಾಗಲಿಲ್ಲ. ಅದಕ್ಕೆ ಆಪೋಸಿಟ್ ಪಕ್ಷದವ್ರು ಇದ್ದಾಗ ನಾವು ಅಲ್ಲಿಗೆ ಹೋಗಿ ಕರ್ನಾಟಕ, ಇವಾಗ ಸುಪ್ರೀಂ ಕೋರ್ಟ್ ಎಂಟರ್ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಎಂಟರ್ ಆಗ್ಬಿಟ್ಟು ದುಡ್ಡು ಕೊಡಿ ಅಂತ ಹೇಳಬೇಕಿತ್ತು. ಪ್ರತಿಯೊಬ್ಬರು ಇವಾಗ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ಅವ್ರಿಗೆ ತಿಳುವಳಿಕೆ ಇದೆ, ಕೂತ್ಕೊಂಡು ಫೈಟ್ ಮಾಡಿ ಅದನ್ನು ತಂದಿದ್ದಾರೆ. ಬೇರೆ ಯಾರು ಮಾಡೋಕ್ಕಾಗಲಿಲ್ಲ. 26 ಜನ ಸಂಸದರು ಒಂದು ಸಲ ಅಲ್ಲಿ ಸದನದಲ್ಲಿ ಮಾತಾಡಲಿಲ್ಲ. ಇದನ್ನು ನಮಗೆ ಶಕ್ತಿ ಕೊಟ್ಟಷ್ಟು ಕರ್ನಾಟಕಕ್ಕೆ ಶಕ್ತಿ ಕೊಡೋಂಗಾಗುತ್ತೆ. ಯಾಕಂದರೆ ಆ ಒಂದು ಭಾಗದಲ್ಲಿ ಕೆಲಸಗಳಾಗ್ತಾ ಇರುತ್ತೆ ಡೆಲ್ಲಿ ಕಡೆ. ಕರ್ನಾಟಕದಲ್ಲಿ ವಿ ಆರ್ ನಂಬರ್ 2 ಸ್ಟೇಟ್. ಏನಕ್ಕೆ? ನಮ್ಮ ಕರ್ನಾಟಕ ಜನ ಆಂಟರ್ಪ್ರನರ್ ಸ್ಪಿರಿಟ್ ಇದೆ ನಮ್ಮಲ್ಲಿ. ಅದನ್ನು ನಾವು ನಮ್ಮ ಜನಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಾವು ಮಾಡಬೇಕು. ಮತ್ತು ಈ ಒಂದು ಚುನಾವಣೆಯಲ್ಲಿ ಒಂದು ಒಳ್ಳೆ ಆಪೋನೆಂಟ್ ಇದ್ರೇ ದ ಗೌರ್ಮೆಂಟ್ ವಿಲ್ ಪರ್ಫಾರ್ಮ್ ಬೆಟರ್. ಇವಾಗ ಮೋದಿ ಅವರಿಗೆ ಆಪೋನೆಂಟೇ ಇಲ್ಲ ಅಂದರೆ, ಆಪೋಸಿಷನ್ನೇ ಇಲ್ಲ ಅಂದರೆ, ಕಾಂಗ್ರೆಸ್ ಪಕ್ಷ ಈ ನಮ್ಮ ದೇಶದಲ್ಲಿ ನಂಬರ್ 1 ಆಪೋಸಿಷನ್ ಪಾರ್ಟಿಯಾಗಿದ್ದೀವಿ. ಏನೋ ಒಂದು ಕಾರಣಗಳಿಂದ ಒಂದು ಹಿನ್ನಡೆ ನಾವು ನೋಡಿದ್ದೀವಿ ಇವಾಗ. ಆದರೆ ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ಡೇ. ವಾಟ್ ಗೋಸ್ ಅಪ್ ಮಸ್ಟ್ ಕಮ್ ಡೌನ್. ಸೊ ಇವೆಲ್ಲ ನ್ಯಾಚುರಲ್ ಆಗಿರೋದು. ಬಹುಶಃ ಮೋದಿ ಅಲೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಅನ್ನುವಂಥದ್ದು ತಮ್ಮದು ಅಭಿಪ್ರಾಯ? ಸರ್, ಮೋದಿ ಅಲೆಗಿಂತ ಡೆವಲಪ್ಮೆಂಟ್ ಅಲೆ ಪಾಪ. ಈಗ ನೀವು ಫೇಸ್ ಮಾಡಬೇಕಾಗಿರೋದು ಮೋದಿ ಅಲೆನೇ. ಆ ರೀತಿಯಾದಂಥ ಸನ್ನಿವೇಶಗಳಿದೆ. ಯಾಕಂದರೆ ಸುಧಾಕರ್ ಅವರ ಮೇಲಿರುವಂಥ ಆರೋಪಗಳು, ಕೊರೋನಾ ಟೈಮಲ್ಲಿ ಇದ್ದಂಥ ಆರೋಪಗಳು, ಮತ್ತು ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದಂಥದ್ದು, ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವ್ರ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದನ್ನು ಜನ ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಸುಧಾಕರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ ಗೆಲ್ಲಬೇಕು, ಮೋದಿ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯವರ ಸ್ಪರ್ಧೆ ಸುಧಾಕರ್ ಜೊತೆಗಲ್ಲ, ಬಹುಶಃ ಮೋದಿಯವ್ರ ಜೊತೆಗೆ ಅನ್ನುವಂಥ ರೀತಿ. ಇಲ್ಲ ಸರ್, ಈ ಸ್ಪರ್ಧೆ ಇರೋದು ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್, ಪ್ಲೇನ್ ಆ್ಯಂಡ್ ಸಿಂಪಲ್. ಯಾಕಂದರೆ ಹಂಗೆ ನೋಡ್ಬೇಕಂದ್ರೆ ನಾವು ಖರ್ಗೆ ವರ್ಸಸ್ ಮೋದಿ ಅಂತ ಮಾಡಬೇಕು. ಸೊ ಹಂಗೆ ಮಾಡೋಕ್ಕೆ ಬರಲ್ಲ. ಅದು ಆನ್ ಗ್ರೌಂಡ್ ಚಿಕ್ಕಬಳ್ಳಾಪುರಲ್ಲಿ ಏನಿದೆ ಅದರ ಒಂದು ಪ್ರಕಾರ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅಂತ ಹೇಳಬೇಕು ನಾವು.